ಫಲಿತಾಂಶವನ್ನು ಈಗ ಒಂದು ಘಟ್ಟವನ್ನು ಇವತ್ತು ಫಲಿತಾಂಶ ಹೊರಬಿದ್ದಿರೋದ್ರಿಂದ ಈ ಒಂದು ಭಾರತ ದೇಶದ ಎಲ್ಲ ಸ್ವಾಭಿಮಾನ ಮತದಾರ ಬಂಧುಗಳಿಗೆ ಏನು ದಿನ NDA ಮೈತ್ರಿಕೂಟದ ಅಭ್ಯರ್ಥಿಗಳನ್ನ ಇವತ್ತು 896 ಜನನ ಇವತ್ತು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ದೇಶದ ಎಲ್ಲ ಮತದಾರರಿಗೆ ನಾನು ಕೊನೆಯದಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಇವತ್ತು NDA ಮೈತ್ರಿಕೂಟದ ಅಭ್ಯರ್ಥಿಗಳನ್ನ 19 ಜನ ಇವತ್ತು ಈ ಒಂದು ಕರ್ನಾಟಕ ರಾಜ್ಯದ ಸ್ವಾಭಿಮಾನ ಮತದಾರರು ಈ ಒಂದು ಚುನಾವಣೆಯಲ್ಲಿ ಆಶೀರ್ವಾದ ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರು ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರ ಅಪ್ಪಾಜಿಯವರ ಒಂದು ಸೂಚನೆ, ಅವರ ಒಂದು ಸಲಹೆ ಮೇರೆಗೆ ಈ ಕರ್ನಾಟಕ ರಾಜ್ಯದಲ್ಲಿ ಮೊನ್ನೆ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ JDS ಪಕ್ಷದ ಸ್ವಾಭಿಮಾನ ಮುಖಂಡರು, ನಮ್ಮ JDS ಪಕ್ಷದ ಮತದಾರರು ಇವತ್ತು ಬಹಳಷ್ಟು ಶ್ರದ್ಧೆಯಿಂದ ಈ ಒಂದು ಚುನಾವಣೆಯನ್ನು ಎದುರಿಸಿ ಇವತ್ತು NDA ಮೈತ್ರಿಕೂಟದ ಅಭ್ಯರ್ಥಿಗಳನ್ನ 19 ಜನ ಗೆಲ್ಲಿಸಿದ್ದಾರೆ. ಈ ಒಂದು ಚುನಾವಣೆ ಪೂರ್ವಕವಾಗಿ ಏನಿವತ್ತು ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರದಲ್ಲಿ ಈ 4 ಲೋಕಸಭಾ ಕ್ಷೇತ್ರಗಳು ಬಯಲುಸೀಮೆಗೆ ಒಳಪಟ್ಟಿರ್ತಕ್ಕಂಥ ಕ್ಷೇತ್ರಗಳಾಗಿರೋದ್ರಿಂದ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು ಒಂದು ಈ 4 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲಿಸಿದಂಥ ಸಂದರ್ಭದಲ್ಲಿ ಈ ದೇಶದ ಪ್ರಧಾನಮಂತ್ರಿಗಳನ್ನ ನಾವು ಮನವೊಲಿಸಿ ಈ ಒಂದು ಬಯಲುಸೀಮೆಗೆ ಶಾಶ್ವತವಾಗಿ ನೀರು ತರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀರಾ ಅಂತೇಳಿ ಚಿಕ್ಕಬಳ್ಳಾಪುರ ನರೇಂದ್ರ ಮೋದಿಜಿಯವರ ಒಂದು ಸಭೆಯಲ್ಲಿ ಅವರು ಈ ಒಂದು ಕ್ಷೇತ್ರಕ್ಕೆ ಒಂದು ಮಾತನ್ನು ಕೊಟ್ಟಿದ್ದಾರೆ. ಅದರ ಒಂದು ಮುಂದುವರೆದ ಭಾಗ ಇವತ್ತು ನಮ್ಮ ಬಯಲುಸೀಮೆಯಲ್ಲಿ ಗೆದ್ದಿರ್ತಕ್ಕಂಥ ಎಲ್ಲ ಲೋಕಸಭಾ ಸದಸ್ಯರುಗಳು ಮತ್ತು ಮುಖ್ಯವಾಗಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ರಾಜ್ಯದ ರೈತರ ಕಣ್ಮಣಿ ಕುಮಾರಣ್ಣವರು ಇವತ್ತು ಮಂಡ್ಯ ಕ್ಷೇತ್ರದಿಂದ ಸುಮಾರು 2 ಲಕ್ಷ ಮತಗಳ ಅಂತರದಲ್ಲಿ ಹೆಚ್ಚಿನ ಮತಗಳಲ್ಲಿ ಗೆದ್ದಿದ್ದಾರೆ. ಅವರು ಇವತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯವಾಗಿ ಇವತ್ತೇನು ರೈತರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟಗಳು, ಇವತ್ತು ಕಾವೇರಿ ನೀರಾವರಿ ಯೋಜನೆಗಳಿರ್ಬೋದು, ನಮ್ಮ ಕುಮಾರಣ್ಣವರು ಕೇಂದ್ರದ ಸಚಿವರಾದರೆ ನಾವು ಕುಮಾರಣ್ಣವರು, ನಮ್ಮ ದೇವೇಗೌಡರು ಎಲ್ಲ ಸದಸ್ಯರುಗಳು ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತಂದು ಈ ಒಂದು ಬಯಲುಸೀಮೆಯಲ್ಲಿ ಏನಿರ್ತಕ್ಕಂಥ ನಮಗೆ ಸ್ವತಂತ್ರ ಬಂದಾನಿಕ ಈ ಒಂದು ಬಯಲುಸೀಮೆಗೆ ಯಾವುದೇ ಒಂದು ನದಿ ಮೂಲ ಇದ್ದಿರೋದರಿಂದ ಈ ಒಂದು ಬಯಲುಸೀಮೆ ಪ್ರದೇಶಕ್ಕೆ ಶಾಶ್ವತವಾಗಿ ಇರ್ತಕ್ಕಂಥ ಕೆಲಸವನ್ನು ನಾವು ಪ್ರಾಮಾಣಿಕತೆಯಿಂದ ಮಾಡ್ತಿದೆ ಅಂತ ಇವತ್ತು ಮಾಧ್ಯಮಗಳ ಮುಖೇನ ಈ ಒಂದು ಬಯಲುಸೀಮೆ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ರೈತರಿಗೂ ಎಲ್ಲ ಜನಸಾಮಾನ್ಯರಿಗೂ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು 1 ವರ್ಷ ಆಗಿದೆ. ಆ ಕಾಂಗ್ರೆಸ್ ಪಕ್ಷದ ಒಂದು ಸಾಧನೆ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ಒಂದು ವರ್ಷದ ಸಾಧನೆ ಈ ರಾಜ್ಯದಲ್ಲಿ JDS ಪಕ್ಷವನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಬೇಕಂತೇಳಿ ಹೊರಟಂಥ ಒಂದು ಸಾಧನೆ ಬಿಟ್ಟರೆ ಈ ರಾಜ್ಯದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗ್ಬೋದು, ರೈತರ ಪರವಾದ ಕೆಲಸಗಳಾಗ್ಬೋದು, ಇವತ್ತು ಬಡವರು ವಿದ್ಯಾರ್ಥಿಗಳ ಪರವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳು ಮಾಡಿಲ್ಲ. ಅವರು ಬರೇ ನಾವು ಗ್ಯಾರಂಟಿ ಅಂತೇಳಿ ಪ್ರಚಾರ ಮಾಡ್ತಾಯಿದ್ರು. ಈ ಗ್ಯಾರಂಟಿಗಳು ಇವತ್ತು ಈ ರಾಜ್ಯದ ಸ್ವಾಭಿಮಾನ ಮತದಾರರು ಈ ಒಂದು ಚುನಾವಣೆಯಲ್ಲಿ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಾದರೂ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣವರು, ನಮ್ಮ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಗಮನವನ್ನು ಕೊಡಬೇಕು. ಇವತ್ತು ಸಿದ್ದರಾಮಣ್ಣವರು ಹೇಳ್ತಾಯಿದ್ರು, ಎಲ್ಲಿದೆ JDS ಪಕ್ಷ ಅಂತ. ನಾವೊಂದು ಮೊದಲನೇದಾಗಿ ಒಂದು ಶಿಲ್ಘಟ್ಟ ನಮ್ಮ ಅಂಜನಾದ್ರಿ ಕಾಂಪ್ಲೆಕ್ಸಲ್ಲಿ ಸಭೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಹೇಳಿದ್ವಿ, ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮುಂದೆ ನಾವು ತೋರಿಸ್ತೀವಿ JDS ಪಕ್ಷ ಅಂತ.
ಏನು ನಮ್ಮ ಪಕ್ಷದ ವರಿಷ್ಠರಾದ ದೇವೇಗೌಡರು ಒಂದು ಸೂಚನೆಯನ್ನು ಕೊಟ್ಟಿದ್ದರು, ಸಿದ್ದರಾಮಯ್ಯನವರಿಗೆ ಗರ್ವಭಂಗ ಮಾಡಬೇಕು JDS ಪಕ್ಷದ ಮುಖಂಡರು ಕಾರ್ಯಕರ್ತರಂತ ಆ ಒಂದು ಸೂಚನೆಯನ್ನು ನಾವು ಪಾಲನೆ ಮಾಡಿದ್ದೀರಿ. ಇವತ್ತು JDS ಪಕ್ಷ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಿಗೆ ನಾವು ಇವತ್ತು ಲೋಕಸಭೆ ಚುನಾವಣೆಯಲ್ಲಿ ನಿಲ್ಲಿಸಿ ಇವತ್ತು ನಮ್ಮ ಎರಡೂ ಪಕ್ಷದ ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷದ ಮುಖಂಡರು ಪ್ರಾಮಾಣಿಕತೆಯಲ್ಲಿ ಕೆಲಸ ಮಾಡಿ ಇವತ್ತು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನ ಗೆಲ್ಲಿಸಿರತಕ್ಕಂಥದ್ದು ಒಂದು ಇತಿಹಾಸ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದೇ ರೀತಿ ಇವತ್ತು ಮೊನ್ನೆ ನಡೆದಂಥ ನಿನ್ನೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೇಲ್ಮನೆಗೆ ವಿಧಾನ ಪರಿಷತ್ ಸದಸ್ಯರು 11 ಜನ ಆಯ್ಕೆ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಪಕ್ಷಕ್ಕೆ ಒಬ್ಬರನ್ನ ಆಯ್ಕೆ ಮಾಡತಕ್ಕಂಥ ಪರಿಸ್ಥಿತಿ ಇತ್ತು. ಏನು ನಮ್ಮ ಜವರಾಯಗೌಡರು ಆ ಒಂದು ಕ್ಷೇತ್ರದಲ್ಲಿ 4 ಬಾರಿ ಸೋತಿದ್ರು, ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ. ಅಂಥ ಒಬ್ಬ ಪ್ರಾಮಾಣಿಕದ ಒಬ್ಬ ಕಾರ್ಯಕರ್ತನಿಗೆ ಇವತ್ತು ನಮ್ಮ ಕುಮಾರಣ್ಣವರು ಅಧಿಕಾರವನ್ನು ಕೊಟ್ಟಿದ್ದಾರೆ. ಈ JDS ಪಕ್ಷ ಮುಂದೆ ಈ ರಾಜ್ಯದಲ್ಲಿ, ಈ ರಾಜ್ಯದ ರೈತರ ಪರವಾಗಿ, ಈ ರಾಜ್ಯದ ನೀರಾವರಿ ಪರವಾಗಿ, ವಿಶೇಷವಾಗಿ ಇವತ್ತು ಈ ರಾಜ್ಯದಲ್ಲಿ ಶಿಕ್ಷಣವಾಗಿ ಭಾಳಷ್ಟು ಹಿಂದುಳಿತಕ್ಕಂಥ ಕುಟುಂಬಗಳಿದ್ದಾವೆ. ಇವೆಲ್ಲ ಮುಂದೆ ಸರಿಪಡಿಸ್ತಕ್ಕಂಥ ಕೆಲಸ ಇವತ್ತು JDS ಪಕ್ಷದ ನಮ್ಮ ನಾಯಕ ಕುಮಾರಣ್ಣವರು ಮಾಡ್ತಾರೆ. ಜೊತೆಯಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು, ಈ ದೇಶದ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಇರ್ತಾರೆ. ಅವರು ಸಹ ನಾವು ಈ ರಾಜ್ಯಕ್ಕೆ ಅವಶ್ಯಕತೆ ಇರತಕ್ಕಂಥದ್ದು ನಾವು ಎಲ್ಲ ರೀತಿಯ ಯೋಜನೆಗಳನ್ನ ತರ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ನಾವು ಮಾಡ್ತೀವಿ. ವಿಶೇಷವಾಗಿ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಎಲ್ಲ ಸ್ವಾಭಿಮಾನ ಮತದಾರ ಬಂಧುಗಳಿಗೆ ಏನು ಈ ಒಂದು ಚುನಾವಣೆಯಲ್ಲಿ ನಮ್ಮ JDS ಪಕ್ಷಕ್ಕೆ ತಾವು ಏನು ಆಶೀರ್ವಾದ ಮಾಡಿ ಸುಮಾರು 80,650 ಮತಗಳನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಮತದಾರ ತಂದೆ ತಾಯಿಗಳಿಗೂ ಮತ್ತು ನನ್ನ ಅಣ್ಣ ತಮ್ಮಂದಿರಿಗೂ, ಸ್ನೇಹಿತರಿಗೂ, ಮುಖ್ಯವಾಗಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ನಮ್ಮ ಗೌರವವನ್ನು ಕಾಪಾಡಿದರೆ ಪಕ್ಷದ ಪರವಾಗಿ ನನ್ನ ವೈಯಕ್ತಿಕವಾಗಿ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮುಖ್ಯವಾಗಿ ಏನಿವತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಇತಿಹಾಸ ನೋಡಿದಾಗ ಇದು 2ನೇ ಬಾರಿ ಜನತಾ ಪಕ್ಷದ ಅಭ್ಯರ್ಥಿ ಗೆದ್ದಿದ್ದ JDS ಪಕ್ಷದ ಅಭ್ಯರ್ಥಿ ಗೆದ್ದ 2ನೇ ಬಾರಿ ಇವತ್ತು ಈ ಒಂದು 18ನೇ ಲೋಕಸಭಾ ಚುನಾವಣೆಯಲ್ಲಿ 2ನೇ ಬಾರಿ JDS ಪಕ್ಷ ಗೆದ್ದಿದೆ. ಈ ಒಂದು ಫಲಿತಾಂಶ ಮುಂದೆ ಈ ಕ್ಷೇತ್ರಕ್ಕೆ 100% ಅಭಿವೃದ್ಧಿ ಕೆಲಸಗಳನ್ನ ನಾವು ಪ್ರಾಮಾಣಿಕತೆಯಿಂದ ಮಾಡ್ತೀವಿ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ MLAಗಳು 136 ಜನ ಗೆದ್ದಿದ್ದಾರೆ. ಆ 136 ಜನ ಗೆಲ್ಲಕ್ಕೆ ಕಾರಣ 2023 ವಿಧಾನಸಭಾ ಚುನಾವಣೆಯಲ್ಲಿ ಏನು ಹಿಂದೆ ನಮ್ಮ ರಾಜ್ಯದಲ್ಲಿ 3 ವರ್ಷ ಆಡಳಿತ ನಡೆಸಿದಂಥ ಭಾರತೀಯ ಜನತಾ ಪಕ್ಷದವರು ಒಂದು ಎಡವಟ್ಟಿನಿಂದ, ಅವರ ಒಂದು ತಪ್ಪ ನಿರ್ಧಾರದಿಂದ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಅವರು ಗ್ಯಾರಂಟಿಗಳಿಂದ ಈ ಕಾಂಗ್ರೆಸ್ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರೋದಲ್ಲ. ಇವತ್ತು ಅದೇ ರೀತಿ ರಾಷ್ಟ್ರದ ನಾಯಕರು, ಈಗ ರಾಹುಲ್ ಗಾಂಧಿಯವರು ಗ್ಯಾರಂಟಿಗಳನ್ನ ಪ್ರಚಾರ ಮಾಡಿದರು, ಘೋಷಣೆಗಳು ಮಾಡಿದರು. ಅವರು ಮಾತಾಡಿದ್ದು ನೀವೆಲ್ಲ ಗಮನಿಸಿರ್ತೀರಿ. ಪ್ರತಿ ತಿಂಗಳು 1ನೇ ತಾರೀಕು ಟಕ 8,500 ನಿಮಗೆ ಅಕೌಂಟ್ ಆಗ್ತಿದೆ. ಒಬ್ಬ ಮಹಿಳೆಗೆ 8,500 ಅಂದರೆ ಈ ದೇಶದಲ್ಲಿ ಎಷ್ಟು ಲಕ್ಷ ಕೋಟಿ ಅವರು ಆ ಮಹಿಳೆಯರು ಕೊಡಬೇಕು. ಆ ಹಣ ಎಲ್ಲಿಂದ ನಾವು ತರ್ತೀರ ಅನ್ನೋದೊಂದು ಜ್ಞಾನಪಾನ ಇಲ್ದಿರ ಅವರು ನಮ್ಮ ದೇಶದ ಇವತ್ತು ಬಡ್ಜೆಟ್ ಇರ್ತಕ್ಕಂಥದ್ದು 45 ಲಕ್ಷ ಕೋಟಿ, ಅವರು ಘೋಷಣೆ ಮಾಡಿರ್ತಕ್ಕಂಥದ್ದು 60 ಲಕ್ಷ ಕೋಟಿ. ಅಂದರೆ ಇವತ್ತು ನಮ್ಮ ಇಡೀ ಜಗತ್ತಿನಲ್ಲಿ 5ನೇ ಸ್ಥಾನದಲ್ಲಿರ್ತಕ್ಕಂಥ ಭಾರತ ದೇಶವನ್ನು ಇವತ್ತು ಮುಂದೆ ಏನಿವತ್ತು ಹೊರ ರಾಷ್ಟ್ರಗಳು ಇವತ್ತು ಪಾಕಿಸ್ತಾನ ಇರ್ಬೋದು, ಶ್ರೀಲಂಕಾ ಇರ್ಬೋದು, ಆ ಮಟ್ಟಕ್ಕೆ ತಗೊಂಡು ಹೋಗುವಂಥ ನಿಟ್ಟಿನಲ್ಲಿ ಇವತ್ತು ಅವ್ರು ಘೋಷಣೆಗಳು ಮಾಡಿದ್ದಾರೆ. ಆದರೆ ಇಡೀ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇಶಗಳು ಇವತ್ತು ನಮ್ಮ ಭಾರತ ದೇಶದ ಮೇಲೆ ಒಂದು ಕಂಡಿದೆ. ಏನೇ ಮಾಡಿ ಭಾರತ ದೇಶ ಇದು ಹಿಂದೂ ರಾಷ್ಟ್ರ, ಈ ರಾಷ್ಟ್ರವನ್ನು ನಾವು ನಿರ್ಣಾಮ ಮಾಡಬೇಕನ್ನೋಂಥದ್ದು ಇವತ್ತು ಚೈನಾ ಆಗ್ಬೋದು, ಪಾಕಿಸ್ತಾನ ಆಗ್ಬೋದು, ಎಲ್ಲ ರಾಷ್ಟ್ರಗಳು ಇವತ್ತು ನಮ್ಮ ಮೇಲೆ ಅವರು ವಿರುದ್ಧವಾಗಿದ್ದಾರೆ. ಇದಕ್ಕೆಲ್ಲ ಸಮರ್ಥವಾಗಿರ್ತಕ್ಕಂಥ ನಾಯಕತ್ವ ನರೇಂದ್ರ ಮೋದಿಜಿಯವರು ಈ ಹಿಂದೂ ರಾಷ್ಟ್ರವನ್ನು ಉಳಿಸ್ಬೇಕಾದ್ರೆ ಅವರು ಈ ಬಾರಿನೂ ಪ್ರಧಾನಮಂತ್ರಿ ಆಗಬೇಕು, ಇನ್ನೊಂದು ಬಾರಿನೂ ಪ್ರಧಾನಮಂತ್ರಿ ಆಗಬೇಕಂತ ನನ್ನೊಂದು ಅಭಿಪ್ರಾಯ. ಅದೇ ರೀತಿ ಇವತ್ತು ಅವರ ಒಂದು ಆಶೀರ್ವಾದ ಸಹ ಕರ್ನಾಟಕ ರಾಜ್ಯದಲ್ಲಿ ಇವತ್ತು JDS ಪಕ್ಷದ ಮೇಲಿದೆ.
ಕುಮಾರಣ್ಣವರು ಕೇಂದ್ರದಲ್ಲಿ ಸಚಿವರಾಗ್ತಾರೆ. ಮುಂದೆ ಈ ರಾಜ್ಯದ ಅಭಿವೃದ್ಧಿ ಯಾವ ರೀತಿ ಇರ್ತದೆ ಅನ್ನೋದನ್ನ ಮುಂದೆ ಗೊತ್ತಾಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷದವರು 1 ವರ್ಷದಲ್ಲಿ 1,05,000 ಕೋಟಿ ಸಾಲ ಮಾಡಿದ್ದಾರೆ. ಇವತ್ತು ಪ್ರತಿ ಕುಟುಂಬದ ಮೇಲೆ 36,000 ಇವತ್ತು ಹೊರೆಯನ್ನು ಹೊರಿಸಿದ್ದಾರೆ. ಇವತ್ತು ಅವರು ಹಣವನ್ನು ಕೂಡೀಕರಿಸಿ ಜನಗಳಿಗೆ ದುಡ್ಡು ಕೊಟ್ಟರೆ ಯಾರ್ದು ತಕರಾರಿಲ್ಲ. ಇವತ್ತು ಸಾಲ ಮಾಡಿ ಕೊಡ್ತಕ್ಕಂಥದ್ದು ಇವತ್ತು ಎಲ್ಲರ ಮೇಲೆ ಇವತ್ತು ಸಾಲ ಹೊರಿಸ್ತಾ ಇದ್ದಾರೆ. ಇದನ್ನ ನಾವು ಯೋಚನೆ ಮಾಡಬೇಕಲ್ಲ. ಈಗ ಚುನಾವಣೆ ಕಂಪೇರ್ ಮಾಡಿಕೊಂಡ್ರೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಒಂದು ಕಡೆ ಪಕ್ಷದ ನಿರೀಕ್ಷೆ ಮಾಡಿದಷ್ಟು ಮತಗಳು ಬಂದಿಲ್ಲ ಅಂತಕ್ಕಂಥ ಒಂದು ಮಾತಿದೆ. ಇದಕ್ಕೆ ತಾವೇನು ಹೇಳ್ತೀರಿ? ಇಲ್ಲ, ಇವತ್ತು ನಮ್ಮ ನಿರೀಕ್ಷೆ ಏನಿದೆ ಆ ನಿರೀಕ್ಷೆ ಪ್ರಕಾರ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಮತದಾರರು ಮತ ಕೊಟ್ಟಿದ್ದಾರೆ. ಇವತ್ತು ಈ ರಾಜ್ಯದಲ್ಲಿ ಈ ಒಂದು ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು JDS ಪಕ್ಷ ಏನು ಇವತ್ತು 19 ಸೀಟ್ ಗೆದ್ದಿರೋದು ಇದು ಒಂದು ಇತಿಹಾಸ ಅಂತ ಹೇಳೋದು ಬಯಸ್ತೇನೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಗ್ಯಾರಂಟಿಗಳು ಅನ್ನೋದು ಒಂದು ದೊಡ್ಡ ಅಲೆಯನ್ನೇ ಬಿಡಿಸಿದ್ದಾರೆ ಕಾಂಗ್ರೆಸ್. ಇವತ್ತು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು, ಶಕ್ತಿ ಯೋಜನೆ ಇರ್ಬೋದು, ಇನ್ನೂ ವಿದ್ಯುತ್ ನಮ್ಮ ವಿದ್ಯುತ್ ಯೋಜನೆ ಇರ್ಬೋದು, ಹಲವಾರು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಆದರೂ ಸಹ ಇದನ್ನೆಲ್ಲ ಕಡೆಗಣಿಸಿ ಇವತ್ತು 19 ಸೀಟ್ನ ಕಾಂಗ್ರೆಸ್ ವಿರುದ್ಧವಾಗಿ ಗೆಲ್ಲಿಸಿರ್ತಕ್ಕಂಥ ಮತದಾರರಿಗೆ ರಾಜ್ಯದವರು ಅಂದರೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನವ್ರ ಗ್ಯಾರಂಟಿಗಳಿಗೆ ಮಣೆ ಹಾಕಿಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಈಗ ಎಲ್ಲೋ ಪಕ್ಷಕ್ಕೆ ಪ್ರಜ್ವಲ್ ಅವರ ಪೆಂಡ್ರೈವ್ ಪ್ರಕರಣದಿಂದ ಎಲ್ಲ ಒಂಥರ ಮುಜುಗರಕ್ಕೊಳಗಾಯಿತು. ಅವ್ರ ಸೋಲಿಗೆ ಪ್ರಮುಖವಾಗಿ ಇದೇ ಕಾರಣ ಆಯಿತಾ ಅಥವಾ ಬೇರೆ ಏನಾದರೂ ಇದ್ರ ಹಿನ್ನೆಲೆ ಏನಾದರೂ ಇದೆಯಾ ಅಂತ? ಇಲ್ಲ, ಪೆಂಡ್ರೈವ್ ಬಗ್ಗೆ ನಾನು ಮಾತಾಡ್ದೇನಂತ ಸಮಂಜಸವಾಗಿರಲ್ಲ. ಒಟ್ಟಾರೆ ಪ್ರಜ್ವಲ್ ಅವ್ರು ನಿಲ್ಲಕ್ಕೆ ಮುಂಚೆನೇ ಪ್ರಜ್ವಲ್ ಅವ್ರು ಸೋಲ್ತಾರೆ ಅಂತ ನಮ್ಮ ಗಮನದಲ್ಲಿತ್ತು. ನಾನು ದೇವೇಗೌಡರಿಗೆ ಹೇಳಿದೆ, ಈಗಿಂತ ಪ್ರಜ್ವಲ್ ಅವ್ರನ್ನ ಹಾಕ್ಸ್ಕೊಡ್ರಿ, ಭಾಳಷ್ಟು ವಿರೋಧ ಇದೆ, ನಮ್ಮ ಪಾರ್ಟಿಯಲ್ಲಿರೋ MLA ವಿರೋಧ ಇದೆ, ದಯಮಾಡಿ ನೀವು ಹಾಕ್ರಿ ಅಂತ ಹೇಳಿದ್ದೆ. ಆದರೂ ಸಹ ಅಲ್ಲಿ ಅವರು ಒಂದು ಕುಟುಂಬದಲ್ಲಿ ಅವ್ರು ಕೊಟ್ಟಿದ್ದೀನಿ ಮತ್ತು ಅವ್ರ ಸ್ಥಳ ಬೇಡ ಅನ್ನೋ ನಿಟ್ಟಿನಲ್ಲಿ ಪ್ರಜ್ವಲ್ ಅವ್ರು ಹಾಕಿದರು, ಸೋತಿದ್ದಾರೆ. ಆದರೂ ಸಹ ಅವರೇನು ಲಕ್ಷಾಂತರ ಓಟ್ಗಳಿಂದೇನು ಸೋತಿಲ್ಲ. ಮುಂದೆ ಅಲ್ಲಿ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಸಮರ್ಥವಾಗಿರ್ತಕ್ಕಂಥ ನಾಯಕರಲ್ಲಿದ್ದಾರೆ. ಮುಂದೆ ಹಾಸನನು JDS ಹಿಡಿದು ಬರ್ತದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಈಗ ಏನು ಕೋಲಾರದಲ್ಲಿ ಏನು MP ಈಗ ನಮ್ಮ ಏನು NDA ಅಭ್ಯರ್ಥಿ ಗೆದ್ದಿರೋದ್ರಿಂದ ತಮಗೆ ಯಾವ ರೀತಿ ಒಂದು ಬಲ ಬಂದಂಗೆ ಆಗಿದೆ? ಈ ಕ್ಷೇತ್ರದಲ್ಲಿ ಮತ್ತಷ್ಟು ಏನು ಅಭಿವೃದ್ಧಿ ಕೆಲಸಗಳಿಗೆ ಏನಕ್ಕೆ ಒತ್ತು ಕೊಡ್ತೀರಾ ಸರ್? ಇವತ್ತು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಇತಿಹಾಸ ನೋಡಿದಾಗ 17 ವಿಧಾನಸಭಾ ಚುನಾವಣೆ ಪೈಕಿ 11 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರು ಗೆಲ್ಲಿಸಿರ್ತಕ್ಕಂಥ ಕ್ಷೇತ್ರ. 11 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕರು ಗೆದ್ದಂಥ ಸಂದರ್ಭದಲ್ಲಿ ಅವರು ಸರ್ಕಾರ ನಿಂತು ಮಂತ್ರಿಗಳಾಗಿದ್ದರು. ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ನನ್ನ ಲೆಕ್ಕಾಚಾರ ಪ್ರಕಾರ ಇಡೀ 224 ಕ್ಷೇತ್ರದಲ್ಲಿ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಕ್ಷೇತ್ರ ಯಾವುದಾದ್ರೂ ಇದ್ದರೆ ಅದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ಇವತ್ತು ಇಲ್ಲಿ ಅಭಿವೃದ್ಧಿ ಮಾಡ್ತಕ್ಕಂಥದ್ದು ಈ ಕ್ಷೇತ್ರನ ಸರಿಪಡಿಸ್ಬೇಕಾದ್ರೆ ಸುಮಾರು 2,000 ಕೋಟಿ ಅನುದಾನ ಬೇಕು. ಕೇಂದ್ರ ಸರ್ಕಾರದಿಂದ ತರ್ತಕ್ಕಂಥದ್ದು ಒಂದು ಅಮೃತ್ ಯೋಜನೆ ಅಡಿಯಲ್ಲಿ ಶಿಡ್ಲಘಟ್ಟ ಪಟ್ಟಣಕ್ಕೆ ನೀರು ಕೊಡ್ತಕ್ಕಂಥದ್ದು. ಎರಡನೇದು ಇವತ್ತು ನಮ್ಮ CRF ಫಂಡ್ ತಂದು ರಸ್ತೆಗಳಿರ್ಬೋದು, ಇನ್ನೂ ಹಲವಾರು ಕಾರ್ಯಕ್ರಮ ಕೇಂದ್ರ ಸರ್ಕಾರದಿಂದ ಇವತ್ತು ನಮ್ಮ ಕುಮಾರಣ್ಣವರ ನಾಯಕತ್ವದಲ್ಲಿ ಈ ಒಂದು ಕ್ಷೇತ್ರಕ್ಕೆ, ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಮುಖ್ಯವಾಗಿ ಶಾಶ್ವತವಾಗಿ ನೀರು ತರ್ತಕ್ಕಂಥದ್ದು ನಮ್ಮ ಮೊದಲನೇ ಒಂದು ಸಂಕಲ್ಪ, ಒಂದು ಅಜೆಂಡಾ. ಇವತ್ತು ಶಾಶ್ವತವಾಗಿ ಈ ಕ್ಷೇತ್ರಕ್ಕೆ ನಮ್ಮ ಬಯಲುಸೀಮೆ ನೀರು ತರಬೇಕಂದ್ರೆ ಸುಮಾರು 65,000 ರಿಂದ 70,000 ಕೋಟಿ ಹಣ ಬೇಕು. ಇದು ರಾಜ್ಯ ಸರ್ಕಾರದಲ್ಲಿ ಇಲ್ಲ. ಕೇಂದ್ರ ಸರ್ಕಾರ ಆಶೀರ್ವಾದದಿಂದನೇ ನಾವು ಈ ಬಯಲುಸೀಮೆಗೆ ಶಾಶ್ವತವಾಗಿ ನೀರು ತರ್ತಕ್ಕಂಥ ಕೆಲಸ ಕಳೆದಿದ್ರು. ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಏನು ಅನುದಾನ ಕೂಡ ಅವ್ರು ಕೊಟ್ಟಿಲ್ಲ. ಸಾಕಷ್ಟು ಬಾರಿ ಏನು ಅನುದಾನ ಕೊಟ್ಟಿದ್ರೆ ನೀವೇನು ಕೆಲಸದಲ್ಲಿ ಒಂದು ಪಟ್ಟಿ ಬಿಡುಗಡೆ ಮಾಡಿ ಅಂತ ಕೂಡ ಬಿಡುಗಡೆ ಮಾಡಲಿಲ್ಲ. ಹಾಗಾಗಿ ಮಾಡಿಲ್ಲ ಅಂತ ಅಂದ್ಕೋತೀವಿ. ಎಲ್ಲೋ ಕಣ್ಣಲ್ಲಿ ಕಾಣಿಸ್ಲಿಲ್ಲ. ಒಂದು ಉದ್ಘಾಟನಾ ಕಾರ್ಯಕ್ರಮ ಕೂಡ ಮಾಡಲಿಲ್ಲ. ಕೊನೆ ಅವಧಿಯಲ್ಲಿ ನಾನು ಚುನಾವಣೆ ಘೋಷಣೆ ಆದಾಗ ಹೈಮಾಸ್ ದಿಕ್ಕುಗಳು ಹಾಕ್ತೀನಿ ಮತ್ತು ಬಸ್ಸು ಶೆಲ್ಟರ್ ಮಾಡ್ಕೊಂಡು ನೀಲಿ ನಕಾಶೆ ಮಾಡಿ ಬಿಟ್ಟರೆ ಹೊರತು ಕಣ್ಣು ಕಾಣಿಸ್ತಕ್ಕಂಥ ಕೆಲಸ ಮಾಡಲಿಲ್ಲ. ಹಾಗಾಗಿ ಅವರು ಇದ್ದಾಗ ಒಬ್ಬ ಶಾಸಕರಾಗಿ ಅವ್ರನ್ನ ನೀವು ಅಪ್ರೋಚ್ ಮಾಡಿದ್ರೆ ಏನಾದರೂ ಅಭಿವೃದ್ಧಿ ಕಾರ್ಯಗಳಿಗೆ ಕೊಟ್ಟರೆ ಇಲ್ವಾ ಒಂದು. ಮತ್ತು ಈಗ ನಿಮ್ಮದೇ ಪಕ್ಷದ ಇರ್ತಾರೆ, ನಿಮ್ಗೆ ನಿರೀಕ್ಷೆ ಇದೆಯಾ ಅವ್ರನ್ನ ವಿಶ್ವಾಸ ತಗೊಂಡು ಅಭಿವೃದ್ಧಿ ಮಾಡ್ತಕ್ಕಂಥದ್ದು? ಆದರೆ ಮಾತಾಡಿದ್ದು ಕೂಡ, ಯಾಕಂದರೆ ನಮಗೊಂದು ಸಲ ಕಣ್ಣುಗಳು ಕಾಣಿಸ್ತಾ ಇದ್ದಾಗ ನಮಗೆಲ್ಲ ಅಭಿವೃದ್ಧಿ ಆಯಿತು ಗೊತ್ತಾಗಲ್ಲ. ಅಂದರೆ ಶಾಸಕರಾಗಿ
ಇವತ್ತು ನಾನು ಶಾಸಕನಾದ ಮೇಲೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಬಂದ ಸಂಸದರು ನಮ್ಮ ಗಮನ ಬಂದಂಗೆ ಯಾವುದೇ ಆಗಿಲ್ಲ. ಆದರೆ ಬೇರೆಯವರು ನಮ್ಗೆ ಹೇಳಿದ್ದು ಕೆಲವು ಭಾಗದಲ್ಲಿ ಇವತ್ತು ಐಮಾಸ್ ಲೈಟ್ಗಳು ಹಾಕ್ಸಿದ್ದಾರೆ. ಆಮೇಲೆ ನಮ್ಮ ಚಿಲ್ಕನರ್ ಹೋಬಳಿಯಲ್ಲಿ ಯಾವುದೋ ಒಂದು ಸ್ಕೂಲ್ ಕಟ್ಟಡ ಮತ್ತು ಕಾಂಪೌಂಡ್ ನಿರ್ಮಾಣ ಆಗಿದೆ ಅಂತ ಹೇಳಿದ್ದಾರೆ. ಇವತ್ತು ಮುಂದೆ ನಮ್ಮ ಒಂದು ಗುರಿ ಏನಿವತ್ತು ಲೋಕಸಭಾ ಕ್ಷೇತ್ರ ಸದಸ್ಯರದು ಬರ್ತಕ್ಕಂಥ ಅನುದಾನ ಪ್ರತಿ ವರ್ಷ ಏನೇ ಮಾಡಿ 1 ಕೋಟಿ ರೂಪಾಯಿ ನಾವು ಈ ಕ್ಷೇತ್ರಕ್ಕೆ ತರಬೇಕು. ಆ 1 ಕೋಟಿ ಅನುದಾನದಲ್ಲಿ ಎಲ್ಲ ಪಂಚಾಯತ್ಗಳಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋದು ನನ್ನ ಗಮನದಲ್ಲಿ 100% ಏನೋ ಒಂದು ಮನವೊಲಿಸಿ ನಾವು ಅನುದಾನ ತರ್ತಕ್ಕಂಥ ಕೆಲಸ ಮಾಡ್ತೀನಿ. ಬೆಳಕಿನ ಮಿಗಿಲಾಗಿ ಇವತ್ತು ಲೋಕಸಭಾ ಸದಸ್ಯರ ಅನುದಾನಕ್ಕಿಂತ ನಾವು ವಿಶೇಷ ಅನುದಾನ ತರಬೇಕು ಕೇಂದ್ರ ಸರ್ಕಾರದಲ್ಲಿ. ಆಗ ನಾವು ಅಭಿವೃದ್ಧಿ ನೋಡ್ಬೋದು. ಇವತ್ತು ರಸ್ತೆಗಳಾಗ್ಬೋದು, ಇವತ್ತು ಏನು ಶಾಲೆಗಳಿರ್ತಕ್ಕಂಥ ಪರಿಸ್ಥಿತಿ ಆಗ್ಬೋದು, ಇವತ್ತು ನಮ್ಮ ತಾಲೂಕಲ್ಲಿ ಇವತ್ತು ತಾಯಿ ಹಾಸ್ಪಿಟ್ಲು ಯಾವ ಪರಿಸ್ಥಿತಿ ಇದೆ ಅನ್ನೋದು ನಿಮ್ಮ ಗಮನದಲ್ಲಿದೆ. NH ಸ್ಕೀಮಲ್ಲಿ ಕೇಂದ್ರ ಸರ್ಕಾರದಿಂದ ತಾಯಿ ಮತ್ತು ಮಗು ಹಾಸ್ಪಿಟಲ್ ತರ್ತಕ್ಕಂಥ ಒಂದು ಅವಕಾಶ ಇದೆ. ಅದು ಸಹ ನಾವು ಪ್ರಯತ್ನವನ್ನು ಮಾಡ್ತೀವಿ. ನಾವು ಶಕ್ತಿ ಮೀರಿ ಒಂದಂತೂ ಸತ್ಯ, ನಮ್ಮ JDS ಪಕ್ಷದ ಅಧಿಕಾರ ಅವಧಿಯಲ್ಲಿ ಈ ಒಂದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ನಾನು ಮಾಡ್ತೀನಿ. ಮುಂದೆ ಇವತ್ತು ಯಾರನೇ ಯಾರೂ ಬದಲಾಯಿಸೋಕ್ಕಾಗಲ್ಲ. ಮುಂದೆ ರಾಜಕಾರಣ ಏನು ಬೇಕಾದ್ರೂ ಆಗ್ಬೋದು. ನಮ್ಮ ಏನಿವತ್ತು ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ, ಆ ಅಧಿಕಾರನ ನಾನು ದುರುಪಯೋಗ ಪಡಿಸ್ಕೊಳ್ಳೋಕೆ ಬಿಡಲ್ಲ. 100% ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡ್ತೀರಿ. ಎಲ್ರಿಗೂ ಈ ಕ್ಷೇತ್ರದಲ್ಲಿ ಜನಸಾಮಾನ್ಯರಿಗೆ ನಿಮ್ಮದೇ ಬದುಕನ್ನು ಕೊಡಲಿಕ್ಕೆ ನಾನು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತೀನಿ. ಶಿಡ್ಲಘಟ್ಟ ಕ್ಷೇತ್ರ ಒಂದು BJP ಮತ್ತು JDS ಕೂಡ ಗೆದ್ದಿದೆ. ಅದು ನಮ್ಮ ಶಿಡ್ಲಘಟ್ಟ ಕ್ಷೇತ್ರ 3 ಜಿಲ್ಲೆಗಳನ್ನ ಮತ್ತು 3 ಸಂಸತ್ ಕ್ಷೇತ್ರನ ಸುತ್ತುವರೆದೈತೆ. ಒಂದು ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ ಮತ್ತು ಕೋಲಾರ, 3 ಕೂಡ ಮೈತ್ರಿ ಅಭ್ಯರ್ಥಿಗಳು ಗೆದ್ದಿರೋದಕ್ಕೋಸ್ಕರ ನಮ್ಮ ಶಿಡ್ಲಘಟ್ಟ ಅಭಿವೃದ್ಧಿ ವಿಚಾರದಲ್ಲಿ ಇದೆ ನನ್ನ ನಿರೀಕ್ಷೆ ಮಾಡ್ಬೋದಾ? ಅನುಕೂಲ ಆಗುತ್ತಾ? 100%. ಇವತ್ತು ಯಾಕೆ ಇಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀನಿ ಮಾಧ್ಯಮಗಳ ಬಗ್ಗೆ ಅಂದರೆ, ಇವತ್ತು ನಮ್ಮ ಶಕ್ತಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದಲ್ಲಿ ಫಲಿತಾಂಶ ಬಂದಾಗ ಇವತ್ತು ನಾವು ಗಮನಿಸಿದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಯಾವ ರೀತಿ ಬೇಕಾದರೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾವು ಅನುದಾನ ತರ್ತಕ್ಕಂಥ ಅವಕಾಶ ನಮಗೈತೆ. ಯಾವುದೇ ಕಾರಣಕ್ಕೂ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ರೈತರ ಪರವಾಗಿ ಮೊದಲನೇ ಕೆಲಸ ಮಾಡ್ತೀರಿ, ನೀರಾವರಿ ಬಗ್ಗೆ ಮಾಡ್ತೀರಿ. ವಿಶೇಷವಾಗಿ ಇವತ್ತು ಏನು ಜನಸಾಮಾನ್ಯರು ಇವತ್ತು ಅನುಭವಿಸ್ತಾ ಇರ್ತಕ್ಕಂಥ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಸುಧಾರಣೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಅವರು ವಚನಗಾರರಾಗ್ಬಿಟ್ಟು ಅವರು ಕಮಲ ನೀರಲ್ಲಿದ್ದರೆ ಚಂದ, ಕೈ ಅಧಿಕಾರದಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈಗ ನಾವು ಮಾತಾಡ್ತೀವಿ, ಕಮಲ ದೇವ್ರ ಪಾದದಲ್ಲಿದ್ದರೆ ಚಂದ, ತೆನೆ ಕಣದಲ್ಲಿದ್ದರೆ ಚಂದ. ತೆನೆ ಹೊಡೆದ ಮೇಲೇ ಮನುಷ್ಯನಿಗೆ ಊಟ ಆಹಾರ ಸಿಕ್ಕೋದು. ಕೈ ಅಧಿಕಾರದಲ್ಲಿದ್ದರೆ ಇವತ್ತು ನಮ್ಮ ವಾಲ್ಮೀಕಿ ಸಮುದಾಯದ ಅಭಿವೃದ್ಧಿ ನಿಗಮದ ಏನಾಗೈತೆ ಅಂದರೆ 87 ಕೋಟಿ ಹಗರಣ, ಡೂಪ್ಲಿಕೇಟ್ ಸೈನ್ ಮಾಡಿ ಲೂಟಿ ಮಾಡೋಕ್ಕೆ ಚಂದ. ಕೈ ಅಧಿಕಾರದಲ್ಲಿದ್ದರೆ ಡೂಪ್ಲಿಕೇಟ್ ಸೈನ್ ಮಾಡಿ ಲೂಟಿ ಮಾಡೋಕ್ಕೆ ಚಂದ. ನಮ್ಮ ದೇಶದಲ್ಲಿ 77 ವರ್ಷ ಸ್ವಾತಂತ್ರ್ಯ ಬಂದ ಮೇಲೆ 1952ರಿಂದ 2024 ತನಕ 57 ವರ್ಷ ಈ ದೇಶವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಕರ್ನಾಟಕ ರಾಜ್ಯದಲ್ಲಿ 52 ವರ್ಷ ಕರ್ನಾಟಕ ರಾಜ್ಯವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ. ಇವರು ಇವತ್ತಿನ ಪರಿಸ್ಥಿತಿ, ಇವತ್ತು ಕೇಂದ್ರದಲ್ಲಿ 2 ಅಂಕಿಗೆ ಹೋಗಿಲ್ಲ, 3 ಅಂಕಿಗೆ ಹೋಗಿಲ್ಲ, 100 ಸೀಟ್ ಕಾಂಗ್ರೆಸ್ ಗೆಲ್ಲಕ್ಕಾಗಿಲ್ಲ. ಕರ್ನಾಟಕ ರಾಜ್ಯದಲ್ಲಿ 2 ಅಂಕಿಗೆ ಹೋಗೋಕ್ಕಾಗಿಲ್ಲ. ಅಂದರೆ ಇಡೀ ಭಾರತ ದೇಶದಲ್ಲಿ ಇವತ್ತು ಭಾರತ ದೇಶದ ಮತದಾರರು ಕಾಂಗ್ರೆಸ್ ವಿರುದ್ಧವಾಗಿದ್ದಾರೆ. ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಅಲ್ಲ, ಅವರು ಇವಾಗ ಭಾರತ್ ಚೋಡೋ, ಭಾರತ್ ಬಿಟ್ಟು ಹೋಗ್ಬೇಕೀಗ ಅವರು. ಆ ಪರಿಸ್ಥಿತಿ ಬಂದೈತೆ ಕಾಂಗ್ರೆಸ್ ಪಕ್ಷ. ಅಧಿಕಾರದಾಗ ಇದ್ದಾಗ ಏನಂದ್ರೆ ಅದನ್ನ ಮಾತಾಡೋದಲ್ಲ. ಸಿದ್ದರಾಮಯ್ಯ ಎಲ್ಲಿ ಕಾಂಗ್ರೆಸ್ ಅನ್ನು, ಎಲ್ಲಿ JDS ಅನ್ನು, ಕೋಲಾರದಲ್ಲಿ JDS, ಮಂಡ್ಯದಲ್ಲಿ JDS,
ಇವತ್ತು 13 ಜನ ಮಂತ್ರಿಗಳ ಮಕ್ಕಳಿಗೆ ಇವತ್ತು ಟಿಕೆಟ್ ಕೊಟ್ಟು ಹೇರಳವಾಗಿ ಕೋಟಿಗಟ್ಟಲೆ ಲೂಟಿ ಮಾಡಿ ಇವತ್ತು ಎಲೆಕ್ಷನ್ ಮಾಡಿದ್ದಾರೆ. ಜನ ಏನು ತೀರ್ಪು ಕೊಟ್ಟರೆ ಅರ್ಥ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷದವರು ಇನ್ನಾದರೂ ಮುಂದೆ ಅಭಿವೃದ್ಧಿ ಬಗ್ಗೆ ಗಮನ ಕೊಟ್ಟರೆ ಒಳ್ಳೆಯದಂತ ನನ್ನೊಂದು ಅಭಿಪ್ರಾಯ. ಅದರಿಂದ ಪಾಲನೆ ಮಾಡಿದ್ದೀನಿ. ಒಬ್ಬ ಪಕ್ಷದ ಕಾರ್ಯಕರ್ತನಿಗೆ ಅಧಿಕಾರ ಕೊಟ್ಟಿತ್ತು. ಇಡೀ ರಾಜ್ಯದಲ್ಲಿ ಎಲ್ಲ JDS ಪಕ್ಷದ ಮುಖಂಡರು ಕಾರ್ಯಕರ್ತರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿರೋದಕ್ಕೋಸ್ಕರಕ್ಕೆ ಇವತ್ತು 19 ಸೀಟ್ ಗೆದ್ದಿರೋದು. ಇನ್ನು ಸ್ವಲ್ಪ ಮಾಧ್ಯಮದವರು ತಾವು ಹೈಲೈಟ್ ಪಡೆದಿರಾ, ದುಡ್ಡು ಕಾಸೆ ಪಡೆದಿರ ರಾಜಕಾರಣ ಮಾಡ್ತಕ್ಕಂಥದ್ದು ಇವತ್ತು ಇಡೀ ಎಲ್ಲ ನಮ್ಮ ಮುಖಂಡರಿಗೂ ನಮಗೂ ಎಲ್ಲ ಗೊತ್ತಿರೋಂಥ ವಿಚಾರ. ನಮ್ಮ ಅಧಿಕಾರ ಅವಧಿಯಲ್ಲಿ ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸ ಸಿದ್ಧಾಂತ. ಈ ಒಂದು ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರು ಗೆಲ್ಲಿಸಬೇಕಾದ್ರೆ ಸುಮಾರು ವರ್ಷದಿಂದ ನಾವು ಪ್ರಾಮಾಣಿಕತೆಯಿಂದ ಇಂಥವನ್ನ ಅಭ್ಯರ್ಥಿ ಮಾಡ್ಬೇಕಂತೇಳಿ ದೇವೇಗೌಡರನ್ನ ಕುಮಾರಸ್ವಾಮಿ ಮನವೊಲಿಸಿ ಇವತ್ತು ಅಭ್ಯರ್ಥಿ ಮಾಡಿ ಇವತ್ತು ಕಾಂಗ್ರೆಸ್ ವಿರುದ್ಧ ಗೆಲ್ಲಿಸಿರ್ತಾರೆ. ನೂರಷ್ಟು ಇದು 2006 ಮುಂದುವರಿಸ್ಬಿಟ್ಟಿದೆ. ಇವತ್ತು ಕಾಂಗ್ರೆಸ್ ಪತ್ತೆ ಇರ್ತಾರೆ.